ಮಾತನಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದರೆ ಸಾಕು, ಅದೇ ಸಂತೃಪ್ತ ಬದುಕು. ಹೇಳಿ ಬರುವುದು ಜೀವ, ಹೇಳಲಾರದೆ ಬರುವುದು ಸಾವು. ತಿಳಿದು ಬರುವುದು ಸ್ನೇಹ, ತಿಳಿಯಲಾರದೆ ಬರುವುದು ಪ್ರೀತಿ. ಜೀವನ ಇಷ್ಟೇ, ಇರೋತನ ಸಂತೋಷದಿಂದ ಇರಿ ಎಲ್ಲರ ಜೊತೆ. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧ ಇರಲಿ, ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಂಬಂಧವನ್ನು ತರಬಲ್ಲ. ಆದರೆ ಒಳ್ಳೆಯ ಸಮಯ ಒಳ್ಳೆಯ ಮನುಷ್ಯನನ್ನು ತರಲಾಗದು. ನಿಮ್ಮ ಜೊತೆ ಸಂತೋಷವನ್ನು ಹಂಚಿಕೊಳ್ಳುವವರಿಗಿಂತ ನಿಮ್ಮ ನೋವನ್ನು ಹಂಚಿಕೊಳ್ಳುವವರಿಗೆ ಹೆಚ್ಚಿನ ಆದ್ಯತೆ ನೀಡಿ, ಏಕೆಂದರೆ ಸಂತೋಷವನ್ನು ಯಾರು ಬೇಕಾದರೂ ಹಂಚಿಕೊಳ್ಳಬಹುದು, ಆದರೆ ನೋವನ್ನು ಹಂಚಿಕೊಳ್ಳುವವರು ಸಿಗುವುದು ತುಂಬಾ ವಿರಳ. ಶುದ್ಧ ಹಾಲಿನಲ್ಲಿ ನೊರೆ ಜಾಸ್ತಿ, ಶುದ್ಧ ಹೃದಯದಲ್ಲಿ ಪ್ರೀತಿ ಜಾಸ್ತಿ, ಶುದ್ಧ ಸ್ನೇಹದಲ್ಲಿ ಜಗಳ ಜಾಸ್ತಿ. ಇದನ್ನು ಅರಿತರೆ ಬಾಳಿನಲ್ಲಿ ಸವಿ ಜಾಸ್ತಿ. ನಗಿಸುವ 100 ಜನ ಸ್ನೇಹಿತರಿಗಿಂತ ಕಣ್ಣೀರು ಒರೆಸುವ ಒಬ್ಬ ಸ್ನೇಹಿತ ಸಾಕು. ಜೀವನದಲ್ಲಿ ದಾರಿ ತಪ್ಪುವುದು ಅಪರಾಧವಲ್ಲ, ಆದರೆ ದಾರಿ ತಪ್ಪಿದ್ದೇವೆ ಎಂದು ತಿಳಿದ ಮೇಲೂ ಅದೇ ದಾರಿಯಲ್ಲಿ ಸಾಗುವುದು ತಪ್ಪಾಗುತ್ತದೆ. ನಾಲಿಗೆಯ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ, ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ, ವ್ಯರ್ಥ ಚಿಂತೆಗಳನ್ನು ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ. ನಮ್ಮ ಜೀವನದಲ್ಲಿ ಎಷ್ಟೋ ಸಂಬಂಧಗಳು ಇವೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಸಂಬಂಧಗಳಿಗೆ ಜೀವ ಇದೆ ಎನ್ನುವುದು ತುಂಬಾ ಮುಖ್ಯ. ಜೀವನದಲ್ಲಿ ಕಾಣದ ಸುಖಗಳಿಗಿಂತ ಕಂಡ ಕಷ್ಟಗಳೇ ಹೆಚ್ಚಾಗಿದ್ದರೂ ನಗುವಿನೊಂದಿಗೆ ನಮ್ಮನ್ನು ನಂಬಿದವರಿಗಾಗಿ ಬದುಕಬೇಕು. ಅಹಂಕಾರ ಮತ್ತು ಸಂಸ್ಕಾರದ ನಡುವೆ ವ್ಯತ್ಯಾಸವಿದೆ. ಅಹಂಕಾರವು ಇತರರನ್ನು ತಲೆ ತಗ್ಗಿಸುವಂತೆ ಮಾಡಿ ಖುಷಿ ಪಡುತ್ತದೆ, ಆದರೆ ಸಂಸ್ಕಾರ ತಾನೇ ತಲೆ ತಗ್ಗಿಸಿ ಖುಷಿಯಾಗಿರುತ್ತದೆ. ಜೀವನದಲ್ಲಿ ಏನೇ ಕಳೆದುಕೊಂಡರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ, ಏಕೆಂದರೆ ಆತ್ಮವಿಶ್ವಾಸ ಹೊಂದಿದ್ದರೆ ಕಳೆದುಕೊಂಡದ್ದೆಲ್ಲ ಮರಳಿ ಪಡೆಯಬಹುದು. ಮಾತಿನ ವರ್ತನೆ ಹೇಳುತ್ತದೆ ಮನುಷ್ಯ ಹೇಗೆ ಅಂತ, ವಾದಿಸುವ ವರ್ತನೆ ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ, ಅಹಂಕಾರ ಹೇಳುತ್ತದೆ ಅವನ ಬಳಿ ಇರುವ ಧನ ಎಷ್ಟು ಅಂತ, ಸಂಸ್ಕಾರ ಹೇಳುತ್ತದೆ ಅವನ ಮನೆತನ ಹೇಗಿದೆ ಅಂತ. ಅಹಂಕಾರ, ದುರಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ, ಅದು ಕೇವಲ ಸಮಯವಿದ್ದಾಗ ಮಾತ್ರ. ಕೋಪದ ಹಿಂದೆ ಪ್ರೀತಿ ಇದೆ, ನಗುವಿನ ಹಿಂದೆ ಸಮಾಧಾನ ಇರುತ್ತದೆ, ಗೆಲುವಿನ ಹಿಂದೆ ಸೋತ ಪ್ರಯತ್ನಗಳಿರುತ್ತವೆ, ಸತ್ಯದ ಹಿಂದೆ ನಂಬಿಕೆ ಇರುತ್ತದೆ. ಭಾವನೆಗಳು ಹೂವಿನಷ್ಟೇ ಮೃದು. ಹೂವನ್ನು ಹೇಗೆ ಕಠೋರ ಕೈಗಳಿಂದ ಮುಟ್ಟಬಾರದು, ಹಾಗೆಯೇ ಭಾವನೆಗಳನ್ನು ಕಟು ಮಾತುಗಳಿಂದ ನಿಂದಿಸಬಾರದು. ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು, ಹಾಗೆ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆಗೆ ಸಾಗಲೇಬೇಕು. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ, ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆಯಿಲ್ಲ, ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ, ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ, ತಾಳ್ಮೆಗಿಂತ ಒಳ್ಳೆಯ ಪರಿಹಾರವಿಲ್ಲ, ಪರಮಾತ್ಮನಿಗಿಂತ ದೊಡ್ಡ ಜ್ಞಾನಿ ಯಾರೂ ಇಲ್ಲ. ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ. ಒಂದು ವೇಳೆ ಸೋತರೂ ಅದೃಷ್ಟ ಕೈಕೊಟ್ಟು ಸೋತಿರುತ್ತಾನೆಯೇ ಹೊರತು ಪ್ರಯತ್ನದಿಂದಲ್ಲ.
ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ, ಆದರೆ ಒಳ್ಳೆಯ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ. ಸಹನೆ ನಿನ್ನಲ್ಲಿದ್ದರೆ ಸಕಲವು ನಿನ್ನದೇ. ಸಂಸ್ಕೃತಿ ನಿನ್ನಲ್ಲಿದ್ದರೆ ಸನ್ಮಾನವು ನಿನ್ನದೇ. ಸಂಸ್ಕಾರ ನೀ ಮರೆತರೆ ಸಂಹಾರವು ನಿನ್ನದೇ. ದಂಡಿಸೋ ಅವಕಾಶವಿದ್ರೂ ದಂಡಿಸದೇ ಇರುವುದನ್ನು ಸಹನೆ ಅನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರುವುದನ್ನು ಪ್ರೀತಿ ಅಂತಾರೆ. ತಪ್ಪು ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗವಿದ್ದರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಅಂತಾರೆ. ಜೀವನದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆ ಎಂದರೆ ಸಹನೆ. ಸೂಕ್ತ ಸಮಯ ಬಂದೇ ಬರುತ್ತದೆ, ಕಾಯಬೇಕಷ್ಟೇ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ನಿನ್ನನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತೆ. ಸಹನೆಯಿಂದ ಕಾದು ನೋಡು. ಕಳೆದು ಹೋದ ಕಹಿಗಳನ್ನು ತಲೆಯಿಂದ ತೆಗೆದು ಹಾಕದಿದ್ದರೆ ಅದು ನಮ್ಮ ನಾಳೆಗಳನ್ನು ಹಾಳು ಮಾಡಿಬಿಡಬಹುದು. ಎಚ್ಚರಿಕೆಯಿಂದ ನಾಳೆಯ ಖುಷಿಯನ್ನು ನಮ್ಮದಾಗಿಸಿಕೊಳ್ಳಬೇಕು. ಬೇಡ ಎಂದು ಒಮ್ಮೆ ಗಟ್ಟಿ ನಿರ್ಧಾರ ಮಾಡಿದ ಮೇಲೆ ಮತ್ತೆ ಅದರ ಬಗ್ಗೆ ಚಿಂತೆ ಮಾಡಬಾರದು. ಅದು ವಸ್ತುವಾಗಲಿ ಅಥವಾ ವ್ಯಕ್ತಿಯೇ ಆಗಿರಲಿ. ಇಲ್ಲದಿದ್ದರೆ ಚಿಂತೆ ಚಿತೆಯಾಗಿ ಮಾರ್ಪಾಡಾಗುತ್ತದೆ. ಮೌನವಾಗಿದ್ದೇನೆ ಎಂದರೆ ತಪ್ಪು ಮಾಡಿದ್ದೇನೆ ಎಂದಲ್ಲ. ಎದುರಿಗೆ ಇರುವವರ ಮುಖವಾಡದ ಬಣ್ಣ ನೋಡಿ ಬೇಸತ್ತಿರುವೆನು ಅಷ್ಟೇ. ಶ್ರೀಮಂತಿಕೆ ದೊಡ್ಡದಲ್ಲ, ವ್ಯಕ್ತಿತ್ವ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಸೌಂದರ್ಯ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಪ್ರತಿಯೊಬ್ಬ ವ್ಯಕ್ತಿನೂ ಒಂದೇ ಒಂದು ಸಾರಿ ಆದರೂ ಜೀವನದಲ್ಲಿ ಎಡವಿ ಬೀಳಬೇಕು. ಆಗ ಮಾತ್ರನೇ ಆ ವ್ಯಕ್ತಿಗೆ ಗೊತ್ತಾಗೋದು ನನ್ನವರು ಯಾರೆಂದು. ಕೈ ಹಿಡಿದು ಮೇಲೆತ್ತೋರು ಯಾರು ಎಂದು, ಬಿದ್ದದ್ದನ್ನು ನೋಡಿ ನಗುವವರು ಯಾರು ಎಂದು. 100 ಸಾರಿ ಸೋತಿದ್ದರೇನಂತೆ, 101 ಸಾರಿ ಬಿದ್ದಿದ್ದರೇನಂತೆ. ಸೋಲು ಗೆಲುವಿಗೆ ಮೆಟ್ಟಿಲು, ಬಿದ್ದರಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.